ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕೌಟುಂಬಿಕ ಕಲಹ ಎಷ್ಟೊಂದು ಅಪಾಯಕಾರಿ ಅಂತ ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಕೂಡ ಗೃಹಸ್ಥರಾಗಿದ್ದರೆ, ನೀವು ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಹೇಳಿಕೊಂಡು ವೈಷಮ್ಯವನ್ನು ಇಟ್ಟುಕೊಂಡಿದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ಕಲಹಗಳಿದ್ರೆ ಇವತ್ತೇ ಪರಿಹಾರ ಮಾಡಿಕೊಳ್ಳಿ. ಯಾಕಂತ ಹೇಳಿದರೆ ನಾನಿವತ್ತು ಹೇಳಲಿಕ್ಕೆ ವಿವರಣೆ ಕೊಡುವಂತಹ ಈ ಒಂದು ಮಾಹಿತಿ ಇದೆಯಲ್ವಾ, ನಿಜಕ್ಕೂ ಒಂದು ರೀತಿಯಲ್ಲಿ ಎದೆ ನಡುಕಿಸುವಂತಹ ಒಂದು ವಿಚಾರ. ತಂದೆಯಾಗಿದ್ದವ 8 ಮಕ್ಕಳಿಗೆ ಜನ್ಮ ಕೊಟ್ಟಂತಹ ಆ ಒಂದು ತಾಯಿಯ ಎದುರುಗಡೆ 8 ಮಕ್ಕಳನ್ನು ನಿರ್ಭೀತಿಯಿಂದ ನಿರ್ದಾಕ್ಷಿಣ್ಯವಾಗಿ ಗುಂಡು ಹಾರಿಸಿ ಕೊಂದಂತಹ ಒಂದು ಘಟನೆ ನಿಜವಾಗಿಯೂ ನೆನ್ನೆ ದಿವಸ ಇಡೀ ಜಗತ್ತೇ ಬೆಚ್ಚಿ ನೋಡಿರುವಂಥದ್ದು. ಅದು ನಡೆದಿರುವಂಥದ್ದು ಬೇರೆ ಎಲ್ಲೂ ಅಲ್ಲ, ಅಮೇರಿಕಾದಲ್ಲಿ. ಅಂದರೆ ಅಷ್ಟೊಂದು ಶಕ್ತಿಯುತವಾದಂತಹ ವ್ಯವಸ್ಥೆಗಳ ನಡುವೆಯೂ ಕೂಡ ಒಂದು ಕುಟುಂಬ ಕಲಹವನ್ನು ರಕ್ಷಣೆ ಮಾಡೋದಕ್ಕೆ ಅವರಿಂದ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೂತಿರುವಂಥದ್ದು. ಇದು ಯಾವುದೋ ಭಯಾನಕ ಭೀಕರ ಟೆರರಿಸ್ಟ್ ಅಟ್ಯಾಕ್ ಅಲ್ಲ. ಅವರು ಆ ಗಂಡನಾಗಿದ್ದವ ಹೆಂಡತಿಯ ಮೇಲಿನ ಆ ಒಂದು ರೋಷವನ್ನು ತನ್ನ ಮಕ್ಕಳ ಮೇಲೆ ತೀರಿಸಿಕೊಂಡಂತಹ ಒಂದು ಕತೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಇವತ್ತು ನಾವು ಅಮೆರಿಕಾದ ಲೂಸಿಯಾನಾ ಪ್ರಾಂತ್ಯದ ಶ್ರೀವ್ಪೋರ್ಟ್ನಲ್ಲಿ ನಡೆದ ಅತ್ಯಂತ ಭೀಕರ ಮತ್ತು ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ತಿಳಿತಾ ಹೋಗೋಣ. ಒಬ್ಬ ತಂದೆ ತನ್ನ ಸ್ವಂತ ಕುಟುಂಬದ ಮೇಲೆ ಗುಂಡಿನ ಸುರಿಮಳೆಗರೆದ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಬೆಳಿಗ್ಗೆ 5:55 ಸಮಯ, ಭಾನುವಾರದ ಆ ಬೆಳಗಿನ ಜಾವ ಇಡೀ ನಗರ ಶಾಂತ ಆಗಿತ್ತು. ಆದರೆ ಶ್ರೀವ್ಪೋರ್ಟ್ನ 79ನೇ ಬೀದಿಯ ಒಂದು ಮನೆಯಿಂದ ಪೊಲೀಸರಿಗೆ ತುರ್ತು ಕರೆ ಬರುತ್ತೆ. ಮನೆಯ ಮೇಲ್ಛಾವಣಿಯ ಮೇಲೆ ನಿಂತುಕೊಂಡು ಮಹಿಳೆಯೊಬ್ಬರು ರಕ್ಷಣೆಗಾಗಿ ಕೂಗಾಡ್ತಾ ಇರ್ತಾರೆ. ಆ ಮನೆಯಲ್ಲಿದ್ದ ಶಮಾರ್ ಎಲ್ಕಿನ್ಸ್ ಎಂಬ ವ್ಯಕ್ತಿ ಮನೆಯಲ್ಲಿದ್ದವರ ಮೇಲೆ ಮನಬಂದಂತೆ ಗುಂಡು ಹಾರಿಸ್ತಾನೆ. ಈ ಒಂದು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು ಇದೇ ಒಂದು ಮಹಿಳೆಯ ಫೋನ್ ಕರೆಯ ಮುಖಾಂತರ. ಮನೆಯಲ್ಲಿ ಸುಮಾರು 9 ಜನರಿದ್ದರು. ಶಮಾರ್ ಕೇವಲ ತನ್ನ ಗೆಳತಿಯ ಮೇಲೆ ಮಾತ್ರ ಅಲ್ಲದೆ ಅಲ್ಲಿದ್ದ ಪುಟ್ಟ ಮಕ್ಕಳ ಮೇಲೂ ಗುಂಡನ್ನು ಹಾರಿಸಿದ್ದಾನೆ. ಈ ದಾಳಿಯಲ್ಲಿ 8 ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೇವಲ ಒಂದು ಮಗು ಮಾತ್ರ ಅದೃಷ್ಟವಶಾತ್ ಬದುಕುಳಿದಿರುವಂಥದ್ದು. ದಾಳಿಯ ನಂತರ ಶಮಾರ್ ಸುಮ್ಮನೆ ಕೂರಲಿಲ್ಲ. ಅಲ್ಲಿಂದ ಓಡಿ ಹೋಗಿ ತನ್ನ ಕಾರನ್ನು ಅಲ್ಲೇ ಬಿಟ್ಟು ದಾರಿಯಲ್ಲಿ ಬರ್ತಾ ಇದ್ದಂತಹ ಒಂದು ರೆಡ್ ಕಾರನ್ನು ಬಲವಂತವಾಗಿ ನಿಲ್ಲಿಸಿ ಆ ಒಂದು ಕಾರನ್ನು ಅಪಹರಿಸಿ ಪರಾರಿಯಾಗಲು ಯತ್ನವನ್ನು ಕೂಡ ಮಾಡ್ತಾನೆ. ಪೊಲೀಸರು ಅವನನ್ನು ಬೆನ್ನಟ್ಟಿದಾಗ ಶಮಾರ್ ಪೊಲೀಸರ ಮೇಲೂ ಕೂಡ ಗುಂಡಿನ ದಾಳಿ ಮಾಡ್ತಾನೆ. ಅಂತಿಮವಾಗಿ ಪೊಲೀಸರು ನಡೆಸಿದ ಪ್ರತಿ ದಾಳಿಯಲ್ಲಿ ಈ ನರಹಂತಕ ಶಮಾರ್ ಎಲ್ಕಿನ್ಸ್ ಹತ್ಯೆಯಾಗ್ತಾನೆ. ಈ ಘಟನೆ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅಲ್ಲಿಯ ಮೇಯರ್ ಮತ್ತು ಪೊಲೀಸ್ ಮುಖ್ಯಸ್ಥರು ಅತ್ಯಂತ ಭಾವುಕರಾಗಿದ್ದರು. ಅವರ ಮಾತುಗಳನ್ನು ಗಮನಿಸ್ತಾ ಹೋದರೆ ಇದು ಶುದ್ಧ ಕ್ರೌರ್ಯ, ಇದು ಮನುಷ್ಯ ಮಾಡಬಹುದಾದಂತಹ ಕೆಲಸವೇ ಖಂಡಿತ ಅಲ್ಲ, ಇದೊಂದು ರಾಕ್ಷಸೀಯ ಕೃತ್ಯ ಅಂತ ಅವರು ಕಿಡಿಕಾರಿರುವಂಥದ್ದು. ನಗರದಲ್ಲಿ ನಡೆಯುವ 30% ಕೊಲೆಗಳು ಕೌಟುಂಬಿಕ ಹಿಂಸಾಚಾರದಿಂದಲೇ ನಡೀತದೆ. ಇದು ಕೇವಲ ಒಂದು ಮನೆಯ ವಿಚಾರ ಅಲ್ಲ, ಇಡೀ ಸಮಾಜದ ಪಿಡುಗು. ನಾವೆಷ್ಟು ಪೊಲೀಸ್ ವಾಹನಗಳನ್ನು ತಂದರೂ, ಎಷ್ಟು CCTV ಹಾಕಿದರೂ ಜನರ ಮನಸ್ಥಿತಿ ಬದಲಾಗದ ಹೊರತು ಇಂತಹ ಹಿಂಸಾಚಾರ ನಿಲ್ಲುವುದಿಲ್ಲ. ಪ್ರತಿಯೊಬ್ಬರೂ ಈ ಬಗ್ಗೆ ಜಾಗೃತರಾಗಲೇಬೇಕು. ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದಂತಹ ಪೊಲೀಸರಿಗೆ ಈ ಒಂದು ಹಿಂಸಾಚಾರದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರು. ಇದು ಕೇವಲ ಒಂದು ಕ್ಷಣದ ಆವೇಶದಲ್ಲಿ ನಡೆದ ಘಟನೆ ಅಲ್ಲ. ಶಮಾರ್ ಎಲ್ಕಿನ್ಸ್ ಮತ್ತು ಅವನ ಸಂಗಾತಿಯ ನಡುವೆ ದೀರ್ಘಕಾಲದ ಕೌಟುಂಬಿಕ ಕಲಹ ಇತ್ತು. ಅಮೆರಿಕಾದಂತಹ ದೇಶಗಳಲ್ಲಿ ಡೊಮೆಸ್ಟಿಕ್ ವಯಲೆನ್ಸ್ ಅಥವಾ ಕೌಟುಂಬಿಕ ಹಿಂಸಾಚಾರವು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದು, ಈ ಪ್ರಕರಣವು ಅತ್ಯಂತ ಕ್ರೂರ ಮುಖವನ್ನು ತೋರಿಸಿಕೊಡ್ತಾ ಇದೆ. ಇನ್ನು ಶಮಾನ್ಸ್ ಎನ್ನುವಂತಹ ಆ ಒಂದು ವ್ಯಕ್ತಿ ಮಾಡಿದಂತಹ ದಾಳಿಯ ಬ್ರುಟ್ಯಾಲಿಟಿಯನ್ನು ನಾವಿಲ್ಲಿ ಗಮನಿಸ್ಬೋದು. ಎಷ್ಟೊಂದು ಭೀಕರವಾಗಿತ್ತು ನೋಡಿ. ಆ ಮಕ್ಕಳ ವಯಸ್ಸು ಅಥವಾ ಆ ಒಂದು 8 ಮಕ್ಕಳಲ್ಲಿ ಹೆಚ್ಚಿನವರು ತೀರಾ ಚಿಕ್ಕವರು. ಇವರು ಶಮಾರ್ನ ಸ್ವಂತ ಮಕ್ಕಳೇ ಅಥವಾ ಸಂಬಂಧಿಕರ ಮಕ್ಕಳೇ ಎನ್ನುವಂತಹ ತನಿಖೆ ಕೂಡ ನಡೀತಾ ಇರುವಂಥದ್ದು. ದಾಳಿ ಸಮಯದಲ್ಲಿ ಮಹಿಳೆಯೊಬ್ಬಳು ಹೇಗೋ ತಪ್ಪಿಸಿಕೊಂಡು ಮನೆಯ ಮೇಲ್ಛಾವಣಿಯ ಮೇಲೆ ಹತ್ತಿ ಕುಳಿತು ಪೊಲೀಸರಿಗೆ ಕರೆ ಮಾಡಿರುವಂಥದ್ದು. ಅವಳ ಕಣ್ಣೆದುರೇ ಈ ಹತ್ಯಾಕಾಂಡ ನಡೆದಿದ್ದರಿಂದ ಅವಳು ತೀವ್ರವಾಗಿ ಆಘಾತಕ್ಕೆ ಒಳಗಾಗಿದ್ಲು. ಪೊಲೀಸರು ಕಾರ್ಯಾಚರಣೆಯ ಸವಾಲುಗಳನ್ನು ಕೂಡ ಇಲ್ಲಿ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಪೊಲೀಸರಿಗೆ ಕರೆ ಬಂದ ಕೇವಲ 6 ನಿಮಿಷಗಳಲ್ಲಿ ಅವರು ಸ್ಥಳಕ್ಕೆ ತಲುಪಿದರು. ಆದರೆ ಅಷ್ಟರಲ್ಲೇ ಶಮಾರ್ ಅಲ್ಲಿಂದ ಪರಾರಿಯಾಗಿದ್ದ. ಅಂದರೆ
ಎಂಟು ಮಕ್ಕಳ ಪ್ರಾಣವನ್ನು ತೆಗೆದು ಅಲ್ಲಿಂದ ಓಡಿ ಹೋಗಿ ರಕ್ಷಣೆಯನ್ನು ಪಡ್ಕೊಂಡಿದ್ದ. ಆತ ಕಾರು ಅಪಹರಿಸ್ಕೊಂಡು ಹೋಗಿದ್ದ. ನಾನು ಈ ಮೊದಲೇ ಹೇಳಿದ್ದೆ ನೋಡಿ, ತನ್ನ ಬಳಿ ಇದ್ದ ವಾಹನವನ್ನು ಬಿಟ್ಟು ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಕೆಂಪು ಬಣ್ಣದ ಕಿಯಾ ಕಾರನ್ನು ಬಲವಂತವಾಗಿ ಕಿತ್ತುಕೊಂಡು ಆತ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ನೋಡಿ, ಪೊಲೀಸರು ಹೈವೇ ಮೇಲೆ ಆತನನ್ನು ಬೆನ್ನಟ್ಟಿ ಹೋಗಿದ್ದಾರೆ. ಸುಮಾರು 20-30 ನಿಮಿಷಗಳ ಕಾಲ ಈ ಡ್ರಾಮಾ ನಡೆದಿದೆ ಎಲ್ಲವನ್ನು ನಾವು ಕೆಲವೊಂದು ವಿಡಿಯೋಗಳಲ್ಲಿ ಗಮನಿಸಬಹುದು. ಅಮೇರಿಕಾದಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಆರೋಪಿಗಳನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಕೂಡ ಇರುತ್ತೆ, ಪೊಲೀಸರು ಕೂಡ ಅವರನ್ನು ಬೆನ್ನಟ್ಟಿ ಹೋಗುವಂಥದ್ದು. ಸೊ ಅಂತಿಮವಾಗಿ ಬ್ರಾಂಪ್ಟನ್ ಲೇನ್ ಎಂಬಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅವನು ತನ್ನ ಜೀವವನ್ನು ಕಳ್ಕೊಂಡಿದ್ದಾನೆ. ಪೊಲೀಸರ ಮೇಲೆ ಕೂಡ ಆತ ಗುಂಡನ್ನು ಹಾರಿಸಿದ, ಪೊಲೀಸರು ಕೂಡ ಆತನ ಮೇಲೆ ಗುಂಡನ್ನು ಹಾರಿಸಿದರು. ಆದರೆ ಆ ಒಂದು ಕಾರಿನೊಳಗೆ ಯಾವುದೇ ಮಕ್ಕಳು ಇರಲಿಲ್ಲ ಎನ್ನುವುದನ್ನು ಪೊಲೀಸರು ಖಚಿತಪಡಿಸಿಕೊಂಡಿದ್ದಾರೆ. ಈ ಘಟನೆಯ ನಂತರ ಶ್ರೀವ್ಪೋರ್ಟ್ ನಗರದ ಅಧಿಕಾರಿಗಳು ಕೆಲವು ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿರುವಂಥದ್ದು. ಅಂದರೆ ಸಮಾಜದ ಮೇಲೆ ಯಾವ ರೀತಿ ಇದು ಪ್ರಭಾವ ಬೀರುತ್ತೆ, ಇಂಪ್ಯಾಕ್ಟ್ ಆನ್ ಸೊಸೈಟಿ, ಇದನ್ನು ಗಂಭೀರವಾಗಿ ಅಲ್ಲಿನ ಅಧಿಕಾರಿಗಳು ಪ್ರಸ್ತಾಪ ಮಾಡ್ತಾರೆ. ಒಬ್ಬ ವ್ಯಕ್ತಿ 8 ಮಕ್ಕಳನ್ನು ಕೊಲ್ಲುವ ಮಟ್ಟಕ್ಕೆ ಹೋಗಬೇಕೆಂದರೆ ಅವನ ಮಾನಸಿಕ ಸ್ಥಿತಿ ಎಷ್ಟು ಹದಗೆಟ್ಟಿರಬಹುದು ಎಂಬ ಚರ್ಚೆ ಶುರುವಾಗಿದೆ. ಸಮುದಾಯದಲ್ಲಿ ಮಾನಸಿಕ ಆರೋಗ್ಯ ಆಪ್ತ ಸಮಾಲೋಚನೆ ಹೆಚ್ಚಾಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಅಮೆರಿಕಾದಲ್ಲಿ ಸುಲಭವಾಗಿ ಸಿಗುವ ಬಂದೂಕುಗಳು ಕೂಡ ಇಂತಹ ದೊಡ್ಡ ಮಟ್ಟದ ಸಾವು ನೋವುಗಳಿಗೆ ಕಾರಣವಾಗ್ತಾ ಇದೆ ಅನ್ನುವಂತಹ ವಾದ ಮತ್ತೆ ಇವಾಗ ಜೀವ ಪಡ್ಕೊಳ್ತಾ ಇರುವಂಥದ್ದು. ಆರೋಪಿ ಶಮಾರ್ ಎಲ್ಕಿನ್ಸ್ ಪೊಲೀಸರ ಗುಂಡಿಗೆ ಬಲಿಯಾಗುವುದರಿಂದ ಅವನ ಮೇಲೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲು ಸಾಧ್ಯ ಇಲ್ಲ. ಆದರೆ ಅವನಿಗೆ ಈ ಆಯುಧಗಳು ಹೇಗೆ ಸಿಕ್ಕವು? ಈ ಹಿಂದೆ ಅವನ ಮೇಲೆ ಕ್ರಿಮಿನಲ್ ಪ್ರಕರಣಗಳಿದ್ವಾ? ಅಥವಾ ಈ ಬಗ್ಗೆ ಲೂಸಿಯಾನಾ ಸ್ಟೇಟ್ ಪೊಲೀಸ್ ಇಲಾಖೆಗೆ ಆಳವಾದಂತಹ ತನಿಖೆಯನ್ನು ನಡೆಸುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಘಟನೆ ನಮಗೆ ನೀಡುವಂತಹ ಪಾಠ ಒಂದೇ: ಕೌಟುಂಬಿಕ ಕಲಹಗಳು ವಿಕೋಪಕ್ಕೆ ಹೋಗುವ ಮುನ್ನ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು. ಕೋಪ ಮತ್ತು ಹಿಂಸೆ ಯಾವತ್ತೂ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ, ಬದಲಾಗಿ ಇಂತಹ ಹತ್ತಾರು ಜೀವಗಳನ್ನು ಬಲಿ ಪಡಿತವೆ. ಇದು ಅಮೇರಿಕಾದ ಒಂದು ಕತೆ ಮಾತ್ರ ಅಲ್ಲ, ಅಥವಾ ಆ ಒಂದು ವ್ಯಕ್ತಿಯ ಮಾನಸಿಕ ಅವಸ್ಥೆಯ ಕತೆ ಮಾತ್ರ ಅಲ್ಲ. ನಮ್ಮ ದೇಶದಲ್ಲೂ, ನಮ್ಮ ಭಾರತ ದೇಶದಲ್ಲೂ ಕೂಡ ಗೃಹಸ್ಥರಾಗಿ ಕುಟುಂಬ ಕಲಹವನ್ನು ಎದುರಿಸ್ತಾ ಇರುವಂತಹ ಸಾವಿರಾರು ಲಕ್ಷಾಂತರ ಕುಟುಂಬಗಳು ಇದೆ. ಯಾವಾಗ ಜೀವವನ್ನು ಕಳ್ಕೊಳ್ತೇವೋ ಅನ್ನುವಂತಹ ಚಿಂತೆಯಲ್ಲೇ ಜೀವನವನ್ನು ದೂಡುವಂಥವರು ಇದ್ದಾರೆ. ಒಂದೇ ಹೇಳುವಂಥದ್ದು, ಕುಟುಂಬ ಕಲಹ ಯಾವತ್ತೂ ಶಾಶ್ವತವಾಗಿ ಇಟ್ಟುಕೊಳ್ಬೇಡಿ. ಏನೇ ಸಮಸ್ಯೆಗಳಿದ್ರೂ ಅದಕ್ಕೆ ಪರಿಹಾರ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಮಾತಾಡಿ ಮುಗಿಸುವಂತಹ ಕೆಲಸವನ್ನು ಈ ರೀತಿ ಬಂದೂಕುಗಳಿಂದ ಮುಗಿಸುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಬೇಡಿ. ಸ್ನೇಹಿತರೆ, ಈ ಒಂದು ವಿಚಾರವನ್ನು ಗಮನಿಸ್ತಾ ಹೋದರೆ ನಿಮಗೇನು ಅನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.